ನಾಂಕಿದ್ದಾರೆ ಒಂದ್ ಅಂಡೆ ಹಾಕಿಟ್ಟಿದ್ದಾರೆ ಶ್ರೀಧರ್ ಬಂದ್ಬಿಟ್ಟು ಬಂಗಡಿ ಮೀನ್ ತವ ಫ್ರೈಗೆ ಹಾಯ್ ಹಲೋ ನಮಸ್ತೆ, ನಾನು ಚೈತ್ರ ಶೆಟ್ಟಿ. ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ಬ್ಲಾಗ್ಸ್. ಹೇಗಿದ್ದಾರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಈಗ ಇಲ್ಲಿ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗ್ತಾ ಬಂದಿದೆ ಬಾಲಿಯಲ್ಲಿ. ಸೊ ಇಲ್ಲಿಂದ ಇಂಡಿಯಾದ ಟೈಮಿಂಗ್ಸ್ ಬಂದ್ಬಿಟ್ಟು 3 ಗಂಟೆ. ನೀವು ಲೇಟ್ ಇರ್ತೀರಾ, ನಾವು 3 ಗಂಟೆ ಬೇಗ ಇರ್ತೀವಿ. ಶ್ರೀಧರಲ್ಲಿ ಮಗುನ ಪಿಕ್ ಮಾಡ್ಕೊಬರೋದಕ್ಕೆ ಹೋಗ್ತಾ ಇದ್ದಾರೆ. ನೋಡ್ಬೋದು, ತಕ್ಷವಿ ಕೂಡ ಏನು ಗೊಂಬೆಗಳನ್ನ ಹಿಡ್ಕೊಂಡ್ಬಿಟ್ಟು ಹೊರಟ್ಬಿಟ್ಟಿದ್ದಾಳೆ ಅಕ್ಕನ ಕರ್ಕೊಂಬರೋದಕ್ಕೆ. ನೋಡಿ, ನನ್ನ ಮಗಳು ಸ್ಕೂಲ್ ಬಿಟ್ಟು ಬಂದ್ಲು. ನಾಂಕಿದ್ದಾರೆ. ಖುಷಿ ಆಯ್ತಾ? ಶಾಲೆ ಗಮ್ಮತ್ ಆಯ್ತಾ? ನಿನ್ನ ಅಕ್ಕ ಅವಳ ಟೊಪ್ಪಿ ತೆಗಿದೇವ್ರೆ ತನ. ಆರ್ ಯು ಹ್ಯಾಪಿ? ಓಕೆ. ಸೊ ಇವಾಗ ಮಗುನ ಪಿಕಪ್ ಮಾಡ್ಕೊ ಬರ್ತಾ ಇದೀವಿ. ಸೊ ಏನೋ ಒಂದಕ್ಕೆ ಹೋಗ್ಬೇಕಿದೆ. ಏನು ಅಂತ ಹೇಳಿ ನಾನು ಜಸ್ಟ್ ಹಿಂಟ್ ಕೊಡ್ತೀನಿ, ನೀವು ಗೆಸ್ ಮಾಡ್ಬೇಕಾಯ್ತಾ? ಏನಂತಂದ್ರೆ ಏನೋ ಒಂದು ಶಿಫ್ಟಿಂಗ್ ಮಾಡೋದಿದೆ, ಸ್ವಲ್ಪ ಟೈಮ್ ಇದೆ. ಸೊ ಏನು ಅಂತ ಹೇಳಿ ನೀವು ಗೆಸ್ ಮಾಡ್ಬೇಕು. ಓಕೆ, ನಾವೀಗ ಅಲ್ಲಿಗೆ ಹೋಗಿ ಬರ್ಬೇಕು. ಹೋಗಿ ಬಂದ ಮೇಲೆ ಏನು ಎತ್ತ ಅಂತ ನೋಡ್ಬೇಕು. ನನ್ನ ಮಕ್ಕಳು ನೋಡಿ ಅಲ್ಲಿ. ಸೊ ಗೈಸ್, ಹೋದ ಕೆಲಸ ಆಲ್ಮೋಸ್ಟ್ ಆದಂಗೆ. ಏನಾಗುತ್ತೆ ಅಂತ ಇನ್ನು ನೋಡ್ಬೇಕಷ್ಟೇ, ಗೊತ್ತಾಗುತ್ತೆ ನಿಮಗೆ. ನೀವು ಕನೆಕ್ಟ್ ಆಗಿರಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ಗೊತ್ತಲ್ವಾ, ನಾವಂತೂ ಅಡುಗೆ ಮನೆಗೆ ಬರಬೇಕಾಗುತ್ತೆ. ಮಕ್ಕಳಿದ್ಮೇಲಂತೂ ಕೇಳೋದು ಬೇಡ, ಎಲ್ಲೂ ಹೋಗಲಿಲ್ಲ, ಸೀದಾ ಬಂದಿದ್ದು. ಶ್ರೀಧರಿಗೆ ರಜೆ ಇದ್ರೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ನಾನ್ ವೆಜ್ ಇರುತ್ತೆ, ಅದರಲ್ಲೂ ಫಿಶ್ ಅಂತೂ ಇದ್ದೇ ಇರುತ್ತೆ. ಸೊ ಸ್ವಲ್ಪ ಬೇಳೆ ಸಾರು ಮಾಡಿಬಿಟ್ಟು ಫಿಶ್ನ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು. ಬಂಗಡಿ ಸಿಕ್ಕಿದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು ಇಲ್ಲಿ ನೋಡಿ. ಸೊ ಬಂಗಡೆ ಮೀನು ಸಿಕ್ಬಿಟ್ಟಿದೆ. 3 ಬಂಗಡೆ ಮೀನನ್ನು ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಿಮಗೆ ಇವತ್ತು ನಾನು ಇಲ್ಲಿದ್ದು ಒಂದು ವಿಶೇಷತೆನ ತೋರಿಸ್ಬೇಕು ಅಂತ ಇದ್ದೀನಿ. ನೋಡ್ಬೋದು ಇಲ್ಲಿ ನೋಡಿ, ಒಂದು ಅಂಡೆ ಹಾಕಿಟ್ಟಿದ್ದಾರೆ ಶ್ರೀಧರ್ ಬಂದ್ಬಿಟ್ಟು. ಇದು ಏನು ಅಂತಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿರುತ್ತೆ ಇದು. ಇವರದ್ದು ಊಟ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಖಾರ. ಅದೆಷ್ಟು ಖಾರ ಇರುತ್ತೆ ಅಂತಂದರೆ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಖಾರ. ಬಟ್ ನೀವು ತಿಂತಾ ಇದ್ರೆ ತಿನ್ನಬೇಕು ಅಂತಲೇ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಊಟದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದ್ಸಲ ನಾವು ಕೆಲವೊಂದು ಕಡೆ ಹೋದಾಗ ಅವ್ರದ್ದು ಏನಿರುತ್ತೆ ಸ್ವಲ್ಪ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಟೇಸ್ಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ಇದು ನನಗೆ ರೀಸೆಂಟ್ಲಿ ಇದು ಗೊತ್ತಾಗಿರೋದು. ತೊಗೊಬಂದ ತಕ್ಷಣ ಇಷ್ಟ ಆಯಿತು, ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಗಾಜಿನ ಪಾತ್ರೆಗೆ ಹಾಕಿರುವಂಥದ್ದು. ಸೊ ಓಕೆ, ಇವಾಗ ಹಸು ಆಗೋ ಟೈಮ್ ಆಗಿದೆ. ಆಲ್ಮೋಸ್ಟ್ 12:30 ಆಗ್ತಾ ಬಂತು. ತಾನಿಯ ಬೇರೆ ಬಂದಿದ್ದಾಳೆ. ನಾನೀಗ ಇದೇ ಡ್ರೆಸ್ ಹಾಕೊಂಡ್ರೆ ವೇರ್ ಇಸ್ ಮೈ ಬೇಕೇ ಬೇಕು. ಒಂದು ಹಾಕೋಬೇಡ, 1 ಸಾಕೋಬೇಡ, 3 ಮೀನು ಇಟ್ಟಿದೆ. 1 ಮೀನು ಮಾಡಿದ್ದಿಲ್ಲ, 4 ಮೀನು ತಗೋದ. 4 ತಗೋಬಾರ್ದು, ನಾನು 1 ಇಟ್ಟೆ. 1 ಇಟ್ಟೆ ಮಾಡಿ. ಯಾಕೆ ಅಂಡರ್ಸ್ಟ್ಯಾಂಡ್? ಈ ಕಡೆ ಮಾಡಿ. ಎಲ್ಲ ನಾನು ಹೇಳಿಕೊಡು. ಅಡ್ಗೆ ಮೇಲೆ ನೀನು ಮತ್ತೆ ನಾನು ಹೇಳಿದೆ. ಅಲ್ಲ, ನೀನು ಓಪನ್ ಮಾಡಿ. ತಾನೇ ನೀನು ಸೈಡಿಗೆ ನಿಲ್ತೀಯಾ? ಇಲ್ಲ, ನಾನು ಹೇಳಿ ಗುಡುಮ್ಮ ಗುದು ಹೇಳಿ ಫ್ರೆಂಡ್ಸ್, ನಾವೀಗ ಮಾಡ್ತಾ ಇದ್ದೇವೆ ಬಂಗಡಿ ಮೀನ್ ತವ ಫ್ರೈ. ಬಂಗಡಿ ಮೀನ್ ತವ ಫ್ರೈಗೆ ಫಸ್ಟಿಗೆ ಬಂಗಡಿ ಮೀನು ರೆಡಿ ಮಾಡ್ಕೊಳ್ಬೇಕು.
ಸೊ ನಮ್ಮಿಬ್ಬರು ಮಾತು ಹೀಗೆ ಇರುತ್ತೆ. ನೋಡಿದ್ರೆ ನಿಮಗೆ ನಗು ಬರ್ತಾ ಇದೆ ಅಲ್ವಾ? ನಾವು ಹೀಗೇನೆ ಏನಾದರೂ ಒಂದು ಇಬ್ಬರು ಒಬ್ರೊಂದು ಕಾಲು ಎಳ್ಕೊಂಡು ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ. ಮಿಡ್ಲಲ್ಲಿ ಹಾಗೇನೆ ಒಂದು ಆ ಸಾಂಗ್ ಆಡಿ ಈ ಸಾಂಗ್ ಆಡಿ ಅಂತ ತಲೆ ತಿಂತಾನೆ ಇರ್ತೀರಿ. ಅವರು ಹಾಗೆ ಅಡುಗೆ ಮಾಡಬೇಕಾದ್ರೆ ಏನಾದರೂ ಸಪೋರ್ಟ್ ಅಂದರೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ, ಸುಮ್ಮನೆ ಇರೋದಿಲ್ಲ. ಇಬ್ಬರು ಸೇರ್ಕೊಂಡು ಮಾಡ್ಕೊತೀವಿ. ಟೈಮ್ ಬೇರೆ ಆಗಿತ್ತಲ್ವಾ, ಮಕ್ಕಳು ಹಾಗೆ ಒಂದೊಂದ್ಸಲ ರಗಳೆ ಮಾಡಿದರೆ ಮತ್ತೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು, ನೀನು ಸಾರು ಮಾಡು, ಬೇಳೆ ಸಾರು ಮಾಡು, ನಾನು ಫಿಶ್ ಫ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಹೆಚ್ಚಾಗಿ ಅವ್ರಿಗೆ ಅವ್ರು ಮಾಡ್ತಾರಲ್ಲ ಅದೇ ಅವ್ರಿಗೆ ಇಷ್ಟ ಆಗುತ್ತೆ. ಸಾಯಂಕಾಲ ನಾನು ಮಾಡಿದ್ದೆ, ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಅವ್ರು ಮಾಡಿದ್ರು. ಮೈದಾ ಹಿಟ್ಟು ಮತ್ತು ಕಾರ್ನ್ ಫ್ಲೋರು, ಹಾಗೆಯೇ ಧನಿಯಾ ಪೌಡರು, ಜೀರಿಗೆ ಪೌಡರು, ಮತ್ತೇನೇನು ಉಪ್ಪು ಅದೆಲ್ಲ ಹಾಕಿ ಮಾಡಿದ್ರು ಅವರು. ನಾರ್ಮಲ್ ಆಗಿ ಹುಳಿ ಬದಲಿಗೆ ಇದು ಲೆಮನನ್ನು ಹಾಕಿದ್ದಾರೆ. ಸ್ವಲ್ಪ ಜಿಂಜರ್ ಮತ್ತು ಶುಂಠಿ ಪೇಸ್ಟ್, ಜಿಂಜರ್ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕಿ ಮಾಡಿದ್ರು. ಚೆನ್ನಾಗಿ ಬಂದಿತ್ತು. ಫಿಶ್ಶು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಬಟ್ ಅಷ್ಟು ಅದೇನು ಫ್ರೆಶ್ ಅಂತ ಅನಿಸ್ಲಿಲ್ಲ ಮಾಡಿ ತಿನ್ಬೇಕಾದ್ರೆ. ಹಾಗೆ ಅಲ್ವಾ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಕೆಲವೊಂದ್ಸಲ ಫಿಶ್ ಚೆನ್ನಾಗಿರಲ್ಲ. ಅದೇ ಬೈಗಿ ಮೀನು ತಂದಿದ್ರಲ್ಲ ಅದು ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಫ್ರೀಸರಲ್ಲಿ ಇಟ್ಟೇನೆ ಸುಮಾರು ದಿನ ಆಯಿತು, ಅದನ್ನು ಕೂಡ ತುಂಬ ಚೆನ್ನಾಗಿತ್ತು. ಇದು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಇತ್ತು. ಹಾಗೆ ನಾನು ಕೂಡ ಬೇಳೆ ಸಾರು ಮಾಡಿಕೊಂಡೆ. ನನ್ನ ಮನೇಲಿ ಏನಂತಂದರೆ ನನಗೆ ಸ್ವಲ್ಪ ಉಪ್ಪು ಜಾಸ್ತಿ. ಈ ಶ್ರೀಧರ್ ಇದ್ದಾಗ ಸ್ವಲ್ಪ ಅವ್ರ ಹತ್ರ ಜಾಸ್ತಿ ಉಪ್ಪು ಕಡಿಮೆ ಇದೆಯಾ ಏನು ಅಂತ ಕೇಳ್ತೀನಿ, ಯಾಕಂದರೆ ನನ್ನ ಉಪ್ಪು ಅವ್ರಿಗೆ ಜಾಸ್ತಿ ಆಗಿಬಿಡುತ್ತೆ. ಹಾಗೆಯೇ ಅವರು ಫ್ರೈ ಮಾಡಿಕೊಂಡ್ರು. ನಂದು ಬೇಳೆ ಸಾರೆಲ್ಲ ರೆಡಿ ಆಯಿತು. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನನಗೆ ಕ್ಲೀನಿಂಗ್ ಮಾಡ್ಕೊಳ್ಬೇಕು, ಊಟಕ್ಕಿಂತ ಮುಂಚೆ ಕ್ಲೀನಿಂಗ್ ಆಗಬೇಕು. ಅಡುಗೆ ಮನೆ ಪಳಪಳ ಅಂದ್ಬಿಟ್ಟು ನಂಗೆ ಭಾರಿ ಖುಷಿ ಆಗಿಬಿಡುತ್ತೆ. ಅಡುಗೆ ಮನೆ ಅಂತಂದರೆ ತುಂಬ ಜನ ಕ್ವಶನ್ ಆಗ್ತಾರೆ, ಯಾಕೆ ನೀನು ಅಡುಗೆ ಮನೆಯಲ್ಲಿ ವೀಡಿಯೋಸ್ ಮಾಡ್ತೀಯಾ ಅಂತ ಹೇಳಿಬಿಟ್ಟು. ಇದಕ್ಕೆ ಆನ್ಸರ್ ಏನಂತಂದರೆ, ನನಗೆ ಅಡುಗೆ ಮನೆ ಅಂತಂದರೆ ತುಂಬಾ ಇಷ್ಟ. ಹೊರಗಡೆ ಕೂಡ ನಾನು ಮಾಡ್ತೀನಿ, ಹಾಗೇನಿಲ್ಲ, ವ್ಲಾಗಲ್ಲೆಲ್ಲ ಒಳಗಡೆ ಎಲ್ಲ ಕೂಡ ವೀಡಿಯೋಸ್ ಹಾಕ್ತೀನಿ. ಬಟ್ ಅಡುಗೆ ಮನೆ ಅಂತಂದರೆ ಏನೋ ಒಂಥರ ನನಗೆ ಕಂಫರ್ಟ್ ಫೀಲ್ ಆಗೋದು, ತುಂಬ ಎಮೋಷ್ನಲ್ ಅಲ್ಲಿ ನನಗೆ. ಎಲ್ಲೇ ಹೊರಗಡೆ ಹೋಗಿ ವೀಡಿಯೋ ಮಾಡ್ತೀನಲ್ವಾ, ಅದು ಮಾಡಿದ್ರು ಕೂಡ ಎಷ್ಟೇ ಚೆನ್ನಾಗಿ ಬಂದ್ರೂ ಅಡುಗೆ ಮನೇಲಿ ಮಾಡೋದ್ರಲ್ಲಿ ಏನೋ ಒಂದು ಇನ್ನು ಚೇಂಜ್ ಮಾಡ್ಕೊಳ್ಬೇಕು. ಓಕೆ, ಮುಂದಿನ ವ್ಲಾಗಲ್ಲಿ ಸ್ಟೇ ಟ್ಯೂನ್, ನೋಡಿ ಚೇಂಜ್ ಆಗುತ್ತೆ, ಎಲ್ಲ ಕೂಡ ಚೇಂಜ್ ಆಗುತ್ತೆ, ಚೇಂಜ್ ಮಾಡ್ತಾ ಇದ್ದೀನಿ ಕೂಡ. ಓಕೆ, ಹಾಗೆಯೇ ಫ್ರೈ ಕೂಡ ರೆಡಿ ಆಯಿತು, ಸಾರು ಕೂಡ ರೆಡಿ ಆಯಿತು. ಇಬ್ಬರು ಸೇರ್ಕೊಂಡು ಮಾಡಿಬಿಟ್ರೆ ಏನೋ ಒಂದು ಬೇಗ ಆಗ್ಬಿಡುತ್ತೆ ಅಲ್ವಾ. ಒಬ್ಬರೇ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಶ್ರೀಧರ್ ಕೂಡ ಬರ್ತಾರೆ, ಹಾಗೇನಿಲ್ಲ. ಅವಾಗ ನಾನು ಆ ಖಾರದ ಪುಡಿ ಯಾಕೆ ತೋರಿಸ್ದೆ ಗೊತ್ತಾ ನಿಮಗೆ? ಅದು ಎಷ್ಟೊಂದು ಖಾರ ಇರುತ್ತೆ, ಜಸ್ಟ್ ಈಗ ತಳೆದ್ರೆ ಸಾಕು ಅಷ್ಟು ಖಾರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದು ಇಲ್ಲಿಂದ ಮೆಣಸಿಂದ ಮಾಡಿರುವಂಥದ್ದು, ಹಾಗಾಗಿ ನಿಮಗೆ ತೋರಿಸ್ದೆ. ಓಕೆ, ನಂದು ಹಾಗೇನೆ ಅಡುಗೆ ಕೂಡ ಮುಗೀತು, ಕ್ಲೀನಿಂಗ್ ಕೂಡ ಮುಗೀತು, ಎಲ್ಲನೂ ಆಯಿತು. ನಿಮ್ಮನೇಲೂ ಕೂಡ ಹೀಗೇನ ಗಂಡ ಹೆಂಡತಿ ಇಬ್ಬರು ಒಬ್ರೊಂದೊಬ್ರು ಕಾಲು ಎಳ್ಕೊಂಡು ಸೇರ್ಕೊಂಡು ಕೆಲಸ ಮಾಡ್ಕೋತೀರಾ? ನಮ್ಮನೇಲಂತೂ ಹೀಗೇನೆ ಇರುತ್ತೆ ಯಾವಾಗಲೂ. ಪೂರ ನಾವೇನು ಮಾತಾಡ್ತಿದ್ದೀವಿ ಅಂತ ನಿಮಗೆ ಕೇಳಿಸ್ಕೊಂಡ್ರೆ ನಗಾಡ್ತೀರ ನೀವು, ಆ ಥರ ಇರುತ್ತೆ. ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಎಲ್ಲೂ ಇಲ್ಲ, ಇಲ್ಲೇ ಹತ್ರನೇ ಮ್ಯಾಕ್ಡೊನಾಲ್ಡ್ಸ್ ಎಲ್ಲಾದ್ರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಒಂದು ಸ್ವಲ್ಪ ಪರ್ಚೇಸ್ ಕೂಡ ಇತ್ತು, ಕೆಲವೆಲ್ಲ ಮನೆಗೆಲ್ಲ ಐಟಮ್ ಬೇಕಿತ್ತು, ಅದೆಲ್ಲ ತಗೊಬರೋದಿತ್ತು. ಹಾಗೇನೆ ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಹಾಯ್ ತಾನ್ಯಾ, ಹಾಯ್ ಮಾಡಿದ್ದಾರೆ. ಹಾಯ್ ಫ್ರೆಂಡ್ಸ್ ಮಾಡಿ ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್. ನಾವೇನಾಯ್ತು ಅಂತಂದರೆ ಸ್ವಲ್ಪ ದೂರದಲ್ಲಿದೆ ನಮ್ಮದು ಮನೆಯಿಂದ, ಮ್ಯಾಕ್ಡೊನಾಲ್ಡ್ಸ್ಗೆ ಬಂದ್ವಿ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ದು ಹತ್ರ ಅಲ್ಲಿ KFC ಇದೆಲ್ಲ ಇದೆ, ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಏನೋ ಒಂಥರ ಫುಡ್ ಎಲ್ಲ ತುಂಬ ಫ್ರೆಶ್ಶು ಮತ್ತು ಚೆನ್ನಾಗಿರುತ್ತೆ, ಹಾಗಾಗಿ ಇಲ್ಲಿಗೆ ಬಂದಿದ್ದು. ತಾನೇನಿಗೆ ಇಲ್ಲ ತಕ್ಷಣ ತುಂಬ ಟೈಮ್ ಆಯಿತು ಹೊರಗಡೆ ಹೋಗದೆ. ಯಾವಾಗಲೂ ಅಂತಂದರೆ ಏನಂತಂದರೆ ಅದು ಇದು ಎಲ್ಲ ಕೆಲಸ ಇರ್ತಿತ್ತು, ಇಲ್ಲ ಪರ್ಚೇಸ್ಗೆಲ್ಲ ಹೋಗ್ತಿದ್ವಲ್ವ, ಇವತ್ತು ಅದಕ್ಕೆಲ್ಲ ಹೋಗಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿದ್ದು. ಸ್ವಲ್ಪ ಮಕ್ಕಳೆಲ್ಲ ಮಲಗಿದ್ದೆಲ್ಲ ಆದಮೇಲೆ ಕರ್ಕೊಂಡ್ಬಿಟ್ಟು ಹೋಗಿದ್ದು. ಇಲ್ಲಿ ನೋಡ್ಬೋದು ಏನಂತಂದರೆ, ಇಲ್ಲಿ ನಾವೇ ಏನು ಬೇಕು ಅದನ್ನು ನಾವೇ ಸ್ಕ್ರೀನಲ್ಲಿ ಆರ್ಡರ್ ಮಾಡ್ಕೊಂಡ್ರೆ ಆಯಿತು. ಸೊ ನೋಡ್ಕೊಂಡು ಆರ್ಡರ್ ಮಾಡ್ಕೊಬೋದು. ಶ್ರೀಧರ್ ಆರ್ಡರ್ ಮಾಡ್ತಾ ಇದ್ರು. ಅಲ್ಲಿ ಏನಾಯಿತು ಅಂತಂದರೆ, ತಾನಿಯಾ ತಕ್ಷವಿಗೆ ಅವಳು ಕೂತ್ಕೊಳ್ಳೋದಕ್ಕೆ ಬೇಬಿ ಚೇರ್ ಇರುತ್ತಲ್ವಾ, ಬೇಬಿ ಚೇರ್ ತಂದು ಕೊಟ್ಲು. ಅದು ಎಲ್ಲಿ ಕಣ್ಣಾಕಿ ನೋಡಿದ್ಲೋ ಗೊತ್ತಿಲ್ಲ, ಹೋಗ್ಬಿಟ್ಟು ಬೇಬಿ ಚೇರ್ ತಂದು ಪಾಪು ಕೊಟ್ಲು. ಹಾಗೆಯೇ ತುಂಬಾ ಚೆನ್ನಾಗಿತ್ತು ಇವತ್ತು. ಇದು ನೋಡ್ಬೋದು, ಚಿಕನ್ಗೆ ಡ್ರೈ ಚಿಕನ್ ಮಾಡಿರ್ತಾರಲ್ವಾ, ಅದಕ್ಕೆ ಇಲ್ಲಿದೇನೋ ಸ್ಟೈಲಲ್ಲಿ ಮಾಡಿದ್ದಾರೆ. ಏನೋ ಹೆಸರು ಹೇಳಿದ್ರು ಶ್ರೀಧರ್, ನಂಗೆ ನೆನಪಿಲ್ಲ. ಸಖತ್ತಾಗಿತ್ತು, ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಚಿಕನ್ ಮಾತ್ರ ಸಖತ್ತಾಗಿತ್ತು, ಟೇಸ್ಟು ಕೂಡ ಹಾಗೆ ಇತ್ತು. ತಕ್ಷವಿ ಕೂಡ ಹಾಗೆ ಒಂದು ಸ್ವಲ್ಪ ಅಂತಂದರೆ ಇದಿದೆಯಲ್ಲ ಪೊಟೆಟೊ ಏನು ಕೊಡ್ತಾರಲ್ವ, ಅದು ಫಿಂಗರ್ ಚಿಪ್ಸ್, ಅದನ್ನು ಕೊಟ್ಟೆ. ಕೇಳೋದಿಲ್ಲ ಅಂದರೆ ನಾವು ತಿಂದೇ ಇರೋದಕ್ಕೂ ಆಗೋದಿಲ್ಲ. ಮಗುನ ಕರ್ಕೊಂಡು ಹೋದಾಗ 1-2 ಹೀಗೆಲ್ಲ ಕೊಡ್ತೀವಿ ಅಷ್ಟೇ. ಹಾಗೆಯೇ ಎಲ್ಲ ತಿನ್ಕೊಂಡ್ಬಿಟ್ಟು ಒಂಥರ ಮಜಾ ಆಯಿತು ಅಂತಲೇ ಹೇಳ್ಬೋದು. ನಾನು ಹಾಗೆ ಏನಂತಂದರೆ ಕುಡಿತಾ ಇದ್ದೀನಲ್ವ, ಇಲ್ಲಿ ನೋಡಿ ಐಸ್ ಕ್ರೀಮ್ ಇದನ್ನು ಕುಡಿತಾ ಇದ್ದೀನಿ. ನನ್ನ ಪಾಪು ತಾನೇನಿಗೆ ಕೊಡಬೇಕು, ಅದು ಬಿಡಿ. ತಂಗಿ ಕೊಟ್ಟ ತಕ್ಷಣ ಅಕ್ಕ ಕೇಳ್ತಾರೆ, ಅಕ್ಕಂಗೆ ಕೊಟ್ಟ ತಕ್ಷಣ ತಂಗಿ. ಎಲ್ಲರ ಮನೇಲೂ ಇರುವಂಥದ್ದೇ, ಸ್ಪೆಷಲ್ ಇಲ್ಲ. ಬಟ್ ಅದ್ರ ಜೊತೆಗೆ ಆ ಗೊಂಬೆ ತೊಗೊಬಂದಿದ್ದಾಳೆ ನೋಡಿ. ಹೋಗಬೇಕಾದ್ರೆ ಒಂದು ಚಿನ್ನು, ಇರಾಮ, ಅದೊಂದು ಲೀಸ್ಟ್ ಇದೆ, ಅವರಿಗೆಲ್ಲ ಕುಡಿಸ್ಬೇಕು.
ಅಲ್ಲಿ ನೋಡಿ ನೀವೇ ನೋಡಿಬೇಕಂತಂದ್ರೆ ಅದು ಕುಡ್ಸು ಅಂತ ಹೇಳ್ತಾಳೆ. ನೀನು ಕುಡಿ ಅಂತಂದ್ರೆ ಇಲ್ಲ ಪಾಪುಗೆ ಕುಡಿಸ್ಬೇಕು ಅಂತ ನೋಡಿ ಯಾವ ಥರ ಕೊಡ್ತಾಳೆ ಅಂತ ಹೇಳಿ ನೀವೇ ನೋಡ್ಬೋದು. ಅಲ್ಲಿರೋರು ಕೂಡ ನಗಾಡ್ತಾ ಇದ್ರು. ಸೊ ಇಲ್ಲಿ ಈ ಬಾಲಿಯಲ್ಲಿ ಏನಂತಂದ್ರೆ ನಾವೀಗ ಯಾರಾದ್ರೂ ಒಬ್ರೊಬ್ರು ನೋಡಿ ನಗಾಡ್ತೀವಿ ನೋಡಿ, ಆ ಥರ ಇಲ್ಲಿ ನಗಾಡ್ತಾರೆ, ಹಾಗೇನೂ ಇಲ್ಲ. ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಆ ಥರ ಎಲ್ಲ ಕೊಡ್ತಾರೆ. ನನಗೆ ಯಾವಾಗಲೂ ಹಾಗೆ ಇಂಡಿಯಾದಲ್ಲಿರುವಂಥ ಫೀಲ್ ಆಗುತ್ತೆ ಅಂತ ಹೇಳ್ತೀನಲ್ಲ, ಹಾಗೇನೆ ಮಕ್ಕಳು ಅಂತಂದರೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಹಾಗೆಯೇ ಸ್ವಲ್ಪ ಹಾಲು ಎಲ್ಲ ತಗೊಬಂದ್ವಿ, ಹಾಲಿರ್ಬೋದು ಅಥವಾ ಮನೆ ಕೆಲವೊಂದೆಲ್ಲ ಐಟಮ್ ಎಲ್ಲ ಬೇಕಿತ್ತು. ತಾನೇ ನೋಡಿ ಅವಳು ಏನೇನು ಬೇಕು ಅವಳೆಲ್ಲ ಪರ್ಚೇಸ್ ಮಾಡ್ಕೊಂಡು ಹಾಕೊತಾಳೆ, ಏನೆಲ್ಲ ಹಾಕೊತಾಳೆ. ಬಿಲ್ಲಿಂಗ್ ಮಾಡಬೇಕಾದ್ರೆ ಅದೆಲ್ಲ ಏನೆಲ್ಲ ಬೇಡ ಅಂತ ಹೇಳಿ ನಾನು ತೆಗೆದು ಹಾಕಬೇಕು ಅಷ್ಟೇ. ಮತ್ತೆ ಅವಳು ಲೀಸ್ಟ್ ನೋಡಬೇಕು. ಇಲ್ಲಿ ನೋಡ್ಬೋದು ಅಷ್ಟೇ ಬಾಳೆಕಾಯಿ ಚಿಪ್ಸ್ ಇದೆಯಲ್ಲ, ಅದಕ್ಕೇನೆ 200-250. ನಾನು ನೋಡಿ ಇವ್ರು ಯಾವಾಗಲೂ ತರ್ತಾರೆ ಶ್ರೀಧರ್. ನಾನು ಅದನ್ನು ನೋಡಿಬಿಟ್ಟು ಇಷ್ಟೊಂದು ಕಾಸ್ಟ್ಲಿ ಇದೆಯಾ ಅಂತ ಕೇಳ್ತಾ ಇದ್ದೆ. ನಮ್ಮ ಬುದ್ಧಿ ಅದೆಲ್ಲಾದರೂ ಬಿಡ್ತೀವ ನಾವು, ಹಾಗೆ ಅಲ್ವಾ, ಯಾವ್ದಾದ್ರು ನೋಡೋದು ಇಷ್ಟೊಂದು ಕಾಸ್ಟ್ಲಿನಾ ಅಂತ ಹೇಳ್ಬಿಟ್ಟು. ಏನಿಲ್ಲ, ನಂಗೆ ಗೊತ್ತು ಇವತ್ತು ಸಂಜೆ ಇಲ್ಲ ನಾಳೆಗೆ ತೊಗೊಂಬರ್ತಾರೆ ಅವರು. ಮಕ್ಕಳಿಗೂ ಇಷ್ಟ, ನನಗೂ ಕೂಡ ತುಂಬಾ ಇಷ್ಟ. ನಾನು ನೋಡಿ ಎಲ್ಲಿ ಕಳ್ಳಿ ಕೇಳಿದರೆ ಚಾಕ್ಲೇಟ್ ಎಲ್ಲಿರುತ್ತೆ ಅಲ್ಲಿರ್ತಾಳೆ. ಯಾಕಂತಂದರೆ ಮಕ್ಳಿಗೆ ಕೊಡಲ್ಲ ನಾನು ಚಾಕ್ಲೇಟನ್ನು, ಬಟ್ ನಾನು ತಿನ್ನೋದಂತೂ ಶಾಪ್ ಮಾಡೋದಕ್ಕಾಗೋದಿಲ್ಲ. ಚಾಕ್ಲೇಟ್ ಅಂತಂದರೆ ಏನೋ ಒಂಥರ ತುಂಬ ಇಷ್ಟ ನನಗೆ ಮುಂಚೆಯಿಂದನೂ. ಹಾಗೆ ನನ್ನ ತಂಗಿ ಕೂಡ ಯಾವಾಗಲೂ ಏನಾದರೂ ತೊಗೊಬಂದರೆ ನಾನೇ ತಿನ್ನೋದು. ಹಾಗಾಗಿ ಅವಳು ಯಾವಾಗಲೂ ನಗಾಡ್ತಾನೆ ಇರ್ತಾಳೆ. ಈ ರಾಖಿ ಹಬ್ಬ ಎಲ್ಲ ಆದಾಗ ಅವಳಿಗೆ ಸಿಕ್ಕಿದ್ರೆ ಅದ್ರಲ್ಲಿ ತಿನ್ನೋದು ನಾನೇ ಚಾಕ್ಲೇಟ್ ಎಲ್ಲ. ಅಷ್ಟೊಂದು ಇಷ್ಟ ನನಗೆ ಚಾಕ್ಲೇಟ್ ಅಂತ ಅಂದರೆ, ಎಷ್ಟು ಕೊಟ್ಟರು ತಿಂತೀನಿ. ಹಾಗೆನಲ್ಲಿ ಬಿಲ್ಲಿಂಗ್ ಕೌಂಟರಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡಿದ್ವಿ. ನಾನು ಶ್ರೀಧರ್ ಏನೋ ಮಾತಾಡ್ತಾ ಇದ್ದೀವಿ, ಬಟ್ ನಿಮ್ಗೆ ಏನಾದರೂ ಅರ್ಥ ಆಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ನೋಡಿದರೆ ಅರ್ಥ ಆಗ್ಬೋದು, ಏನೋ ನನ್ನ ಶ್ರೀಧರ್ ಹತ್ರ ನಾನು ಕೇಳ್ತಾ ಇದ್ದೀನಿ ಏನಂತ ಹೇಳಿ ನೀವು ಗೆಸ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಆಯಿತಾ. ಏನಾದರೂ ಸ್ವಲ್ಪ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೂ ಹಾಗೆ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.